ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ವಿಜಯ್ ಮರ್ಚೆಂಟ್ ಟ್ರೋಫಿಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ರಾಹುಲ್ ದ್ರಾವಿಡ್ ಅವರ ಪುತ್ರ ಅನ್ವಯ್ ದ್ರಾವಿಡ್ ಭರ್ಜರಿ ಶತಕ ಸಿಡಿಸಿದ್ದಾರೆ. ಅಂಡರ್ 14 ಮ್ಯಾಚ್ನಲ್ಲಿ ಪಂಜಾಬ್ ವಿರುದ್ಧ ನಡೆದಂತ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅನ್ವಯ್ ದ್ರಾವಿಡ್ 110 ರನ್ ಗಳಿಸಿ ಅಜೇಯರಾಗಿ ಉಳಿದರು. ಪಂಜಾಬ್ ವಿರುದ್ಧ ಡ್ರಾ ಸಾಧಿಸಲು ಮಾತ್ರ ಶಕ್ತವಾದಂತ ಕರ್ನಾಟಕ ತಂಡ ಟೂರ್ನಿಯಿಂದ ಹೊರಬಿದ್ದಿದೆ. ರಾಹುಲ್ ದ್ರಾವಿಡ್ ಪುತ್ರ ಅನ್ವಯ್ ದ್ರಾವಿಡ್ ವಿಜಯ್ ಮರ್ಚೆಂಟ್ ಅಂಡರ್ 14 ಟ್ರೋಫಿ ಟೂರ್ನಿಯಲ್ಲಿ 2 ಶತಕ ಬಾರಿಸುವ ಮೂಲಕ ತಂದೆಗೆ ತಕ್ಕ ಮಗ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಟೂರ್ನಿಯಲ್ಲಿ ಕರ್ನಾಟಕದ ಪರ ಅತ್ಯಧಿಕ ರನ್ ಗಳಿಸಿದ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ಟೂರ್ನಿಯಲ್ಲಿ ಆಡಿದ 8 ಇನ್ನಿಂಗ್ಸ್ಗಳಲ್ಲಿ ಅನ್ವಯ್ ಬರೋಬ್ಬರಿ 459 ರನ್ ಕಲೆ ಹಾಕಿದ್ದಾರೆ. ಇದರಲ್ಲಿ 2 ಶತಕ ಮತ್ತು 3 ಅರ್ಧ ಶತಕಗಳು ಸೇರಿವೆ. ಕರ್ನಾಟಕ ತಂಡ ವಿಜಯ್ ಹಜಾರೆ ಟ್ರೋಫಿ ಸೆಮಿಫೈನಲ್ ಹಂತ ತಲುಪಿದೆ. ಕರ್ನಾಟಕ ಮತ್ತು ಹರಿಯಾಣ ತಂಡಗಳು ಸೆಮಿಫೈನಲ್ನಲ್ಲಿ ಕಾದಾಟ ನಡೆಸಲಿದ್ದು, ಈ ಸಲ ಫೈನಲ್ಗೆ ಇರುವ ವಿಶ್ವಾಸದಲ್ಲಿ ರಾಜ್ಯ ತಂಡವಿದೆ. ಜನವರಿ 15 ಬುಧವಾರ ವಡೋದರದಲ್ಲಿ ಪಂದ್ಯ ನಡೆಯಲಿದೆ. ಮಯಾಂಕ್ ಅಗರ್ವಾಲ್ ನೇತೃತ್ವದ ಕರ್ನಾಟಕ ಮತ್ತು ಅಂಕಿತ್ ಕುಮಾರ್ ನೇತೃತ್ವದ ಹರಿಯಾಣ ತಂಡಗಳ ನಡುವೆ ಈ ನಿರ್ಣಾಯಕ ಪಂದ್ಯ ನಡೆಯಲಿದೆ. ಮಯಾಂಕ್ ಭರ್ಜರಿ ಫಾರ್ಮ್ನಲ್ಲಿರೋದ್ರಿಂದ ಕರ್ನಾಟಕ ತಂಡ ಗೆಲ್ಲುವ ನೆಚ್ಚಿನ ತಂಡವಾಗಿದೆ. ಸೌತ್ ಆಫ್ರಿಕಾ ಟಿ20 ಲೀಗ್ ಆಡಿದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ದಿನೇಶ್ ಕಾರ್ತಿಕ್ ಪಾತ್ರರಾಗಿದ್ದಾರೆ. ಆದರೆ ಕೇವಲ 2 ರನ್ ಗಳಿಸಿದ್ದಾಗ ಡಿಕೆ ರನ್ಔಟ್ ನೊಂದಿಗೆ ವಿದೇಶಿ ಲೀಗ್ ಶುರು ಮಾಡಿರೋದು ಬೇಸರ ತಂದಿದೆ. ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ಒಡೆತನದ ಎಂಐ ಕೇಪ್ಟನ್ ಹಾಗೆ ರಾಜಸ್ಥಾನ ರಾಯಲ್ಸ್ ಫ್ರಾಂಚೈಸಿ ಒಡೆತನದ ಪಾರ್ಲ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿದ್ವು. ಪಾರ್ಲ್ ರಾಯಲ್ಸ್ ತಂಡದ ಪರ ಡಿಕೆ ಕಣಕ್ಕಿಳಿದಿದ್ರು. ಸೌತ್ ಆಫ್ರಿಕಾ ಟಿ20 ಲೀಗ್ನ 6ನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ಮಾಲೀಕತ್ವದ ಎಂಐ ಕೇಪ್ಟೌನ್ ತಂಡವು ರಾಜಸ್ಥಾನ ರಾಯಲ್ಸ್ ಫ್ರಾಂಚೈಸಿ ಒಡೆತನದ ಪಾರ್ಲ್ ರಾಯಲ್ಸ್ ತಂಡವನ್ನು ಸೋಲಿಸಿದೆ. ಈ ಪಂದ್ಯದಲ್ಲಿ ಕರಾರುವಾಕ್ ದಾಳಿ ಸಂಘಟಿಸುವ ಮೂಲಕ ಕಗಿಸೋ ರಬಾಡ ಭರ್ಜರಿ ದಾಖಲೆಯೊಂದನ್ನು ಸಹ ಬರೆದಿದ್ದಾರೆ. ಸತತ 2 ಮೇಡನ್ ಓವರ್ಗಳನ್ನು ಎಸೆಯುವ ಮೂಲಕ ಟಿ20 ಕ್ರಿಕೆಟ್ನಲ್ಲಿ ರಬಾಡ ದಾಖಲೆ ಬರೆದಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ನಡೆದಂತ ಬಾರ್ಡರ್ ಗವಾಸ್ಕರ್ ಟೂರ್ನಿಯಲ್ಲಿ ಟೀಂ ಇಂಡಿಯಾ ಸರಣಿ ಸೋತರೂ ಕೂಡ ಈ ಟೂರ್ನಮೆಂಟ್ ನಿತೀಶ್ ಕುಮಾರ್ ರೆಡ್ಡಿಗೆ ಅವಿಸ್ಮರಣೀಯ. 1 ಶತಕದ ಜೊತೆಗೆ 298 ರನ್ ಗಳಿಸಿರುವಂತಹ ನಿತೀಶ್ ರೆಡ್ಡಿ 5 ವಿಕೆಟ್ ಕಬಳಿಸುವ ಮೂಲಕ ಟೀಂ ಇಂಡಿಯಾದ ಭರವಸೆಯ ಆಲ್ರೌಂಡರ್ ಆಗಿ ಹೊರಹೊಮ್ಮಿದ್ದಾರೆ. ಹಾಗಾಗಿ ಆಸೀಸ್ ವಿರುದ್ಧದ ಸೆಂಚುರಿ ಬಾರಿಸಿದಾಗ ಪುಷ್ಪಾ ಸ್ಟೈಲ್ನಲ್ಲಿ ಸೆಲೆಬ್ರೇಟ್ ಮಾಡಿದಂತ ನಿತೀಶ್ ರೆಡ್ಡಿ ಈಗ ತಿರುಪತಿ ತಿರುಮಲ ಬೆಟ್ಟವನ್ನ ಮೊಣಕಾಲಿನಲ್ಲಿ ಹತ್ತಿ ದೇವರ ದರ್ಶನ ಪಡೆದಿದ್ದಾರೆ. ಸಂಕ್ರಾಂತಿಯ ದಿನವೇ ಮೊಣಕಾಲೂರಿ ಮೆಟ್ಟಿಲು ಹತ್ತಿ ಹರಕೆ ತೀರಿಸಿಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಟೆಸ್ಟ್ ಕ್ರಿಕೆಟ್ನಿಂದ ಯಾವಾಗ ನಿವೃತ್ತಿ ಪಡೆಯಬೇಕು ಅನ್ನೋದನ್ನ ಅವರೇ ನಿರ್ಧಾರ ಮಾಡಬೇಕು ಅಂತ ಲೆಜೆಂಡರಿ ಕ್ರಿಕೆಟಿಗ ಕಪಿಲ್ ದೇವ್ ಹೇಳಿದ್ದಾರೆ. ವಿರಾಟ್ ಹಾಗೂ ರೋಹಿತ್ ಇಬ್ರು ಕೂಡ ಅನುಭವಿ ಆಟಗಾರರು. ಅವರಿಬ್ರು ಕೂಡ ಯಾವಾಗ ಆಟ ಸಾಕು ಎಂದು ನಿರ್ಧಾರ ಮಾಡುವುದು ಗೊತ್ತಿದೆ ಎಂದಿದ್ದಾರೆ. ಇದೇ ವೇಳೆ ಇಂಗ್ಲೆಂಡ್ ವಿರುದ್ಧದ ಟಿ20 ಸರಣಿಯಿಂದ ಯಶಸ್ವಿ ಜೈಸ್ವಾಲ್ ಮತ್ತು ರಿಷಬ್ ಪಂತ್ ಅವರನ್ನ ಕೈಬಿಟ್ಟಿರೋದಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ್ದಾರೆ. ಹೊಸ ಗೈಡ್ಲೈನ್ಸ್ ಮೂಲಕ ಟೀಂ ಇಂಡಿಯಾದ ಆಟಗಾರರ ಹೆಂಡತಿಯರು ಹಾಗೆ ಕುಟುಂಬ ವರ್ಗದವರಿಗೆ ಶಾಕ್ ಕೊಡೋಕೆ ಬಿಸಿಸಿಐ ನಿರ್ಧಾರ ಮಾಡಿದೆ. ಇನ್ನು ಮುಂದೆ 45 ದಿನಗಳವರೆಗೆ ಸಾಗಲಿರುವಂತಹ ಸರಣಿಯಲ್ಲಿ ಕೇವಲ 2 ವಾರಗಳು ಅಂದ್ರೆ 14 ದಿನಗಳ ಕಾಲ ಮಾತ್ರ ಆಟಗಾರರ ಜೊತೆ ಅವರ ಹೆಂಡತಿಯರು ಅಥವಾ ಕುಟುಂಬ ವರ್ಗದವರು ಪ್ರವಾಸ ಮಾಡೋಕೆ ಅವಕಾಶ ಸಿಗಲಿದೆ. 45 ದಿನಗಳಿಗಿಂತ ಕಡಿಮೆ ಇರುವ ಟೂರ್ನಮೆಂಟ್ಗಳಲ್ಲಿ ಕುಟುಂಬದವರು ಕೇವಲ 7 ದಿನಗಳ ಕಾಲ ಮಾತ್ರ ಆಟಗಾರರ ಜೊತೆ ಇರೋಕೆ ಅವಕಾಶ ನೀಡಿ ಹೊಸ ಗೈಡ್ಲೈನ್ಸ್ ಜಾರಿಗೊಳಿಸೋಕೆ ಬಿಸಿಸಿಐ ಚಿಂತನೆ ನಡೆಸಿದೆ. ಆಸ್ಟ್ರೇಲಿಯಾದಲ್ಲಿ ಟೀಂ ಇಂಡಿಯಾದ ಹೀನಾಯ ಪ್ರದರ್ಶನದ ನಂತರ ಹೆಡ್ ಕೋಚ್ ಆಗಿರುವಂತಹ ಗೌತಮ್ ಗಂಭೀರ್ ಹಾಗೂ ಅವರ ಮ್ಯಾನೇಜರ್ ಗೌರವ್ ಅರೋರಾಗೆ ಕಡಿವಾಣ ಹಾಕೋಕೆ ಬಿಸಿಸಿಐ ಮುಂದಾಗಿದೆ. ಗೌರವ್ ಅರೋರಾ ಇನ್ನು ಮುಂದೆ ಟೀಂ ಇಂಡಿಯಾದ ಆಟಗಾರರು ವಾಸ್ತವ್ಯ ಹೂಡಿದ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡುವಂತಿಲ್ಲ. ಟೀಂ ಇಂಡಿಯಾದ ಆಟಗಾರರು ತೆರಳುವ ಬಸ್ನಲ್ಲಾಗ್ಲಿ ಅಥವಾ ಅದರ ಹಿಂದೆ ಬರುವ ಟೀಂ ಇಂಡಿಯಾದ ಸಿಬ್ಬಂದಿಯ ಬಸ್ನಲ್ಲಾಗ್ಲಿ ಎಲ್ಲಿಗೂ ಕೂಡ ಹೋಗುವಂತಿಲ್ಲ. ಅಲ್ಲದೆ ಮ್ಯಾಚ್ ನಡೆಯುವಾಗ ಕೋಚ್ ಗಂಭೀರ್ ಅವರ ಮ್ಯಾನೇಜರ್ ವಿವಿಐಪಿ ಬಾಕ್ಸ್ನಲ್ಲಿ ಹೋಗಿ ಕೂರುವುದನ್ನು ಕೂಡ ನಿರ್ಬಂಧನ ಮಾಡೋಕೆ ಬಿಸಿಸಿಐ ಮುಂದಾಗಿದೆ. ಕಳಪೆ ಫಾರ್ಮ್ನಿಂದ ಆಸ್ಟ್ರೇಲಿಯಾ ವಿರುದ್ಧದ ಕಡೆಯ ಮ್ಯಾಚ್ನಿಂದಲೂ ಕೂಡ ಹೊರಗುಳಿದಂತಹ ಟೀಂ ಇಂಡಿಯಾದ ಕ್ಯಾಪ್ಟನ್ ರೋಹಿತ್ ಶರ್ಮಾ ಕಡೆಗೂ ರಣಜಿ ತಂಡ ಸೇರಿಕೊಂಡಿದ್ದಾರೆ. ಮುಂಬೈ ರಣಜಿ ಟೀಮ್ನ ಮುಂದಿನ ಅಭ್ಯಾಸ ಪಂದ್ಯದಲ್ಲಿ ತಂಡವನ್ನ ಸೇರಿಕೊಂಡಿರುವಂತಹ ರೋಹಿತ್ ಶರ್ಮಾ ಬ್ಯಾಟಿಂಗ್ನಲ್ಲಿ ಮರಳಿ ಫಾರ್ಮ್ ಕಂಡುಕೊಳ್ಳೋಕೆ ಸೀರಿಯಸ್ ಆಗಿ ಪ್ರಯತ್ನ ಪಡ್ತಿದ್ದಾರೆ. ಜನವರಿ 23ರಿಂದ ಜಮ್ಮು ಕಾಶ್ಮೀರದ ವಿರುದ್ಧ ಮುಂಬೈ ತಂಡ ಆಡಲಿದ್ದು, ಆ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಆಡ್ತಾರಾ ಎನ್ನುವುದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.